ಉತ್ತರ ಭಾರತದ ಹಲವು ಕಡೆ ಭೂಕಂಪನ ಆಗಿರುವ ಅನುಭವ ಆಗಿದೆ. ಆ ಬಗೆಗಿನ ಮಾಹಿತಿ ಲಭ್ಯವಾಗ್ತಾ ಇದೆ. ಲೇಹ್ ಲಡಾಖ್ನಲ್ಲಿ ಭೂಮಿ ಕಂಪಿಸಿದೆ ಅನ್ನೋದು ಮಾಹಿತಿ. ಜಮ್ಮು ಕಾಶ್ಮೀರದ ಭಾಗದಲ್ಲಿ, ನೇಪಾಳದಲ್ಲಿ ಹಾಗೂ ಪಾಕಿಸ್ತಾನದಲ್ಲೂ ಭೂಮಿ ಕಂಪಿಸಿದ ಅನುಭವ ಆಗಿದೆ. ರಿಕ್ಟರ್ ಮಾಪಕದಲ್ಲಿ 5.7ರಷ್ಟು ತೀವ್ರತೆ ದಾಖಲಾಗಿದೆ. ಉತ್ತರ ಭಾರತದ ಹಲವೆಡೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಯಾವುದೇ ತರಹದ ಹಾನಿ ನಷ್ಟ ಆಗಿರುವುದರ ಬಗ್ಗೆ, ಜೀವಕ್ಕೆ ಅಪಾಯ ಎದುರಾಗಿರುವ ಬಗ್ಗೆ ಇಲ್ಲಿವರೆಗೆ ಮಾಹಿತಿ ಲಭ್ಯ ಆಗಿಲ್ಲ. ಪಾಕಿಸ್ತಾನ, ಲಾಹೋರ್, ಕಾರ್ಗಿಲ್ ಸೇರಿದಂತೆ ಹಲವು ಭಾಗಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಈಗ ಲೇ ಲಡಾಖ್ ಭಾಗದಲ್ಲಿ 5.7ರಷ್ಟು ತೀವ್ರತೆ, ನೇಪಾಳದಲ್ಲಿ 3ರಷ್ಟು, ಪಾಕಿಸ್ತಾನದ ಕೆಲ ಭಾಗಗಳಲ್ಲಿ ಲಾಹೋರ್ ಅಲ್ಲಿ ಸೇರಿದಂತೆ 4.2 ಹೀಗೆ ಬೇರೆ ಬೇರೆ ತೀವ್ರತೆಯ ಭೂಕಂಪನ ರಿಕ್ಟರ್ ಮಾಪಕದಲ್ಲಿ ಈಗ ಸೆರೆಯಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಕ್ರಮ್, ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ ಇದರ ವೆಬ್ಸೈಟ್ ಅನ್ನ ಗಮನಿಸಿದ್ರೆ ಜಮ್ಮು ಕಾಶ್ಮೀರ ಭಾಗದ ಕೆಲ ಭಾಗಗಳಲ್ಲಿ 4 ಗಂಟೆಗೆ ಒಂದ್ಸತಿ ಆಯ್ತು, 4 ಕಾಲಿಗೆ ಒಂದ್ಸತಿ ಆಯ್ತು, ಈ ರೀತಿ ಆಗ್ತಿರೋದನ್ನ ಗಮನಿಸಿದಾಗ ಮುಂದೇನಪ್ಪಾ ಅಂತ ಆತಂಕ ಇದೆ. ಸೊ ಏನ್ ಹೇಳ್ತಿದೆ ಇದನ್ನ ಸ್ಟಡಿ ಮಾಡ್ತಿರುವಂತಹ ಸಂಸ್ಥೆ? ತೀವ್ರತೆ ಇನ್ನು ಹೆಚ್ಚಾಗುವ ಆತಂಕ ಏನಾದರೂ ಇದೆಯಾ? ಅಭಿಷೇಕ್, ಈ ಒಂದು ಲೇಹ್ ಲಡಾಖ್ ನ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು, ಇಲ್ಲಿ ಭೂಮಿ ಕಂಪನ ಆಗಿರ್ತಕ್ಕಂಥದ್ದು. ಆ ಒಂದು ಭಾಗದಲ್ಲಿ ರಿಕ್ಟರ್ ಮಾಪನದ ಪ್ರಕಾರ 5.7 ಆಗಿದೆ. ಕೇವಲ ಆ ಒಂದು ಲೇಹ್ ಲಡಾಖ್ ಮಾತ್ರ ಅಲ್ಲ, ಪಾಕಿಸ್ತಾನ, ಲಾಹೋರು, ನೇಪಾಳ ಸೇರಿದಂತೆ ಜಮ್ಮು ಕಾಶ್ಮೀರದ ಇನ್ನಿತರ ಭಾಗಗಳಲ್ಲೂ ಕೂಡ ಇದೇ ರೀತಿಯಂತ ಭೂಮಿ ಕಂಪನದ ಅನುಭವ ಆಗಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಂತ ಪ್ರಾಣಾಪಾಯ ಅಥವಾ ಬೇರೆ ಯಾವುದೇ ರೀತಿಯಂತ ಹಾನಿ ಆಗಿರೋ ಬಗ್ಗೆ ವರದಿ ಆಗಿಲ್ಲ. ಸೊ ಇನ್ನಷ್ಟು ಅಂದ್ರೆ ತೀವ್ರತೆಗಳನ್ನ ಗಮನಿಸ್ತಾ ಹೋದ್ರೆ ಉತ್ತರ ಭಾರತದಲ್ಲಿ ನಮ್ಮ ಕಂಪೇರಿಟಿವ್ಲಿ ದಕ್ಷಿಣ ಭಾರತಕ್ಕಿಂತ ಹೆಚ್ಚಾಗಿ ಭೂಕಂಪನ ಆಗ್ತಾ ಇರುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ. ದೆಹಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಈ ಭಾಗದ ಒಂದಿಷ್ಟು ಈ ಹಿಂದಿನ 2 ತಿಂಗಳಿದ್ದ ಒಂದಿಷ್ಟು ಯಾವ ಭೂಕಂಪನ ಆಯ್ತು ಅನ್ನೋ ಒಂದಿಷ್ಟು ಘಟನೆಗಳನ್ನು ಕೂಡ ನೆನೆಸ್ಕೊಂಡ್ರೆ, ಸೊ ಕಳೆದ ಬಾರಿ ಈ ಒಂದು ತೀವ್ರತೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಕಳೆದ ಬಾರಿ 4.5, 4.8, 5ವರೆಗೂ ಕೂಡ ಇತ್ತು. ಆದ್ರೆ ಇವತ್ತು ಆಗಿರ್ತಕ್ಕಂತಹ ಭೂಕಂಪದಿಂದಾಗಿ ಅಂದ್ರೆ ಇದರ ತೀವ್ರತೆ 5.7ವರೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತೀವ್ರತೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋ ಒಂದು ವರದಿ ಲಭ್ಯ ಆಗಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು ವಿಕ್ರಮ್ ಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.